ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ತಬಾಯಿ ಸಾಂಗನ್ನು ನೋಡಿದ್ವಿ ಆ್ಯಂಡ್ ಈಗ ನನಗೆ ಈ ತಬಾಯಿ ಸಾಂಗ್ ನೋಡಿದ್ಮೇಲೆ ಆನೆಸ್ಟಾಗಿ ಹೇಳ್ತೀನಿ ಹೇಗೆ ಅನ್ನಿಸ್ತು ಏನು ಕತೆ ಅಂತ. ಸೊ ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಶುರು ಮಾಡ್ತೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ತಬಾಯಿ ಸಾಂಗ್ನ ನೋಡಿ ಇಷ್ಟೊತ್ತಿಗೆ ನಾವೆಲ್ಲ ಹಳೆಯದಾಗಿರಬೇಕಾಗಿತ್ತು. ಕಾರಣಾಂತರಗಳಿಂದ ಸಾಂಗ್ ರಿಲೀಸ್ ಮಾಡಲಿಲ್ಲ, ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಸೊ ಕೆಲವೊಂದು ವಿಚಾರಗಳು ಬಂತು, ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದರೂ ಕೂಡ ಯಾವುದೇ ಪ್ರಮೋಷನ್ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ಹಂಗೆ ನೋಡಿದ್ರೆ ಸಿನಿಮಾ ರಿಲೀಸ್ ಆಗಿನೇ ತುಂಬ ದಿನಗಳಾಗಬೇಕಾಗಿತ್ತು ಅನ್ನೋದಕ್ಕೆ, ತುಂಬ ತಿಂಗಳುಗಳಾಗೋಗ್ಬೇಕಾಗಿತ್ತು ಇಷ್ಟೊತ್ತಿಗೆ. ಸೊ ಹಳೇದಾಗಿರೋದು ಇಷ್ಟೊತ್ತಿಗೆ ಟಾಕ್ಸಿಕ್ ಅನ್ನುವಂಥದ್ದು. ಬಟ್ ಆಗ ಬಿಟ್ಟಂಥ ಒಂದು ಆಡಿಯೋ ಒಂದು ಫಾರ್ಮೆಟಲ್ಲಿ ಬಂದಂಥ ತಬಾಯಿ ಸಾಂಗು ಈಗ ಒಂದು ವಿಡಿಯೋ ಫಾರ್ಮೆಟಲ್ಲಿ ನೋಡಿದ್ದೀವಿ. ಬಹುಶಃ ಖುಷಿಯನ್ನು ಕೊಟ್ಟಿರುವಂಥದ್ದು ಬಹುಶಃ ಎಲ್ಲ ಫ್ಯಾನ್ಸ್ಗಳಿಗೆ ಮತ್ತು ಸಿನಿ ಆಡಿಯನ್ಸ್ಗಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರಿಗೂ ಒಂದು ಕ್ವಶನ್, ಈ ಒಂದು ವಿಡಿಯೋ ಮುಖಾಂತರ ತಬಾಯಿ ಅಂದರೆ ಏನು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಮುಂದ್ಗಡೆ ಹೇಳ್ತೀನಿ ಅದನ್ನು ಏನು ತಬಾಯಿ ಅಂದರೆ ಏನು ಅಂತ. ಆ್ಯಂಡ್ ಮೊದಲೇದಾಗಿ ಸಾಂಗ್ ಬಗ್ಗೆ ಬಂದುಬಿಡ್ತೀನಿ. ಸಾಂಗ್ ಬಂದು ಓವರಾಲ್ ಆಗಿ ಈ ಸಾಂಗಲ್ಲಿ ಯಶ್ ಅವರ ಒಂದು ಸ್ವ್ಯಾಗನ್ನು ನೋಡ್ತೀವಿ. ತಬಾಯಿ ಒಂದು ಏನು ಸಾಂಗ್ ಟೈಟಲ್ ಇದೆ, ಸೊ ಅದರ ಒಂದು ಮೀನಿಂಗು ಹೇಳ್ಬಿಡ್ತೀನಿ, ನಾನು ಹೇಳಿಬಿಟ್ಟೆ ಸ್ಟಾರ್ಟ್ ಮಾಡ್ತೀನಿ. ಸೊ ತಬಾಯಿ ಅಂದರೆ ಎಕ್ಸ್ಟ್ರೀಮ್ ಅಂತ, ಅಂದರೆ ಒಂದು ಎಕ್ಸ್ಟ್ರೀಮ್ ಮಾಡೋದು, ಒಂದು ರೀತಿಯಲ್ಲಿ ಧ್ವಂಸಗೊಳಿಸೋದು, ಬ್ಲಾಸ್ಟ್ ಮಾಡೋದು. ಸೊ ಈ ರೀತಿಯಾದ ಕೆಲವೊಂದು ವರ್ಡ್ಗಳಿಗೆ ರಿಲೇಟೆಡ್ ಆಗಿರುತ್ತೆ. ಅಂದರೆ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ ಅದನ್ನು ಅದಕ್ಕಿಂತ ಜಾಸ್ತಿಯಾಗಿಯೇ ಒಂದು ಮಾಡಬೇಕು ಅನ್ನುವಂಥದ್ದನ್ನು ತಬಾಯಿ ಅನ್ನೋ ಒಂದು ಮೀನಿಂಗಲ್ಲಿ ಕರೀತಾರೆ. ಸೊ ಈ ಸಾಂಗಲ್ಲಿ ಬಂದ್ಬಿಟ್ಟು ಯಶ್ ಅವರು ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಪ್ರತಿಯೊಂದು ವಿಜುವಲ್ಸಲ್ಲಾಗಿರ್ಬೋದು, ಪ್ರತಿಯೊಂದು ಒಂದು ಫ್ರೇಮಲ್ಲಾಗಿರ್ಬೋದು ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ರೀತಿಲಿ ಹೇಳ್ಬೇಕಂದ್ರೆ ಹಾಲಿವುಡ್ ಆ್ಯಕ್ಟರ್ ರೀತಿಲೇ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಸಾಂಗ್ನ ಒಂದು ಸ್ಪೆಷಾಲಿಟಿ, ಭಟ್ರು ಬರೆದಿರೋ ಸಾಂಗು, ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಭಟ್ರು ಒಂದು ರೀತಿಯಲ್ಲಿ ಆಲ್ ರೌಂಡರ್ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯಾದಂಥ ಲಿರಿಕ್ಸ್ ಕೂಡ ಬರೀತಾರೆ ಅನ್ನೋದಕ್ಕೆ ಈ ತಬಾಯಿಯ ಒಂದು ಸಾಂಗ್ನ ಲಿರಿಕ್ಸ್ ಕೂಡ ಒಂದು ಕಾರಣ. ಅದ್ಭುತವಾದಂಥ ಲಿರಿಕ್ಸು, ತಬಾಯಿ ಲಿರಿಕ್ಸನ್ನು ಬರೆದಿರುವಂಥದ್ದು. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಈ ಸಾಂಗನ್ನು ಯಾರಾದರೂ ಕೇಳೋ ಟೈಮಲ್ಲಿ ನಾರ್ಮಲಾಗಿ ಕೇಳ್ತೀರಾ, ಬಟ್ ಆಮೇಲೆ ನೀವು ಇನ್ನೊಂದು ಸಲ ಕೇಳೋ ಟೈಮಲ್ಲಿ ಒಂದೊಂದೇ ಲಿರಿಕ್ಸನ್ನು ಯೋಚನೆ ಮಾಡಿ ಹೇಗಿರುತ್ತೆ. ಯಾಕೆಂದರೆ ಭಟ್ರದ್ದು ಲಿರಿಕ್ಸ್ ಅಂದ್ರೆ ಹಾಗೇನೆ ಅದಕ್ಕೊಂದು ಮೀನಿಂಗ್ಫುಲ್ ಆಗಿರುತ್ತೆ. ಸೊ ಈ ಒಂದು ಭಟ್ರದ್ದು ಸಾಂಗ್ನ ಒಂದು ಲಿರಿಕ್ಸ್ ಏನಿದೆ ಒಂದು ತಬಾಯಿದು, ಸೊ ಇದು ಕೂಡ ಫುಲ್ ಮೀನಿಂಗ್ಫುಲ್ ಇದೆ. ಕೇಳೋ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಜೋಶಲ್ಲಿ ಕೇಳ್ತೀವಿ, ಬಟ್ ಲಿರಿಕ್ಸ್ ಅರ್ಥ ಮಾಡ್ಕೊಳ್ಳೋಕೆ ಕೇಳಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಅದರಲ್ಲಿ ಯಾವ ಒಂದು ಲಿರಿಕ್ ನಿಮಗೆ ಇಷ್ಟ ಆಯಿತು ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಅದು ಇಷ್ಟ ಇದೆ ಅಂತ ನಾನು ಕೂಡ ಕಾಮೆಂಟ್ ಮಾಡ್ತೀನಿ. ಫೈನಲಿ ವೇಟಿಂಗ್ ಈಸ್ ಓವರು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಟಾಕ್ಸಿಕ್ಕಿಗಂತೂ ಆಗಸ್ಟ್ 26 ಕಾಯ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಡೇಟ್ ಕನ್ಫರ್ಮ್ ಆದರೂ ಕೂಡ ಕೆಲವರು ಕೆಳಗಡೆ ಕಾಮೆಂಟ್ ಮಾಡ್ತಾ ಇರ್ತಾರೆ, ಸೊ ಪೋಸ್ಟ್ಪೋನ್ ಆಗುತ್ತೆ ಹಾಗೆ ಹೀಗೆ ಅಂತ. ಸೊ ಅದ್ರ ಬಗ್ಗೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ. ಅಂಥ ಒಂದು ಕಮೆಂಟ್ಸ್ಗಳಿಗೆ ಖಂಡಿತವಾಗ್ಲೂ ನಾನು ಯಾವುದಕ್ಕೂ ರಿಪ್ಲೈ ಮಾಡಲ್ಲ, ಯಾಕಂದರೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಆ ರೀತಿ. ಸೊ ಅದಕ್ಕೆ ಯಾವುದೇ ರೀತಿ ರಿಪ್ಲೈ ಮಾಡಲ್ಲ. ಈ ಆಗಸ್ಟ್ 26 ಅಫಿಷಿಯಲಿ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ, ಅದರಲ್ಲಿ ಯಾವುದೇ ತರಹದ ಡೌಟ್ ಅಂತೂ ಇಲ್ಲವೇ ಇಲ್ಲ. ಆ್ಯಂಡ್ ಫೈನಲಿ ಈ ಸಾಂಗ್ ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇನ್ನು ಮುಂದೆ ಬರುವ ಅಂದರೆ ಲೈಕ್ ಈ ಸಾಂಗ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಲಿಸನ್ ಮಾಡಿದ್ರು, ಕೇಳಿದ್ರು, ಬಟ್ ವಿಷನಲ್ಲಿ ನೋಡಿದ್ವಿ. ಸೊ ಇದರಲ್ಲಿ ನಯನತಾರ ಅವರು ಕೂಡ ನಾವೀಗ ನೋಡಿದ್ವಿ ಈ ಒಂದು ಸಾಂಗ್ ಮುಖಾಂತರವಾಗಿ. ಸೊ ಫೈನಲಿ ವೇಟಿಂಗ್ ಫಾರ್ ದಿ ಅಪ್ಕಮಿಂಗ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಸಿನಿಮಾ ಟೀಮು ಯಾವ ಸಾಂಗನ್ನ ರಿಲೀಸ್ ಮಾಡುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಾನಿದ್ದೀನಿ ಪರ್ಸ್ನಲಿ. ಯಾಕೆಂದರೆ ಈ ಸಾಂಗ್ನ ಕೇಳಿಬಿಟ್ಟಿದ್ವಿ ಆಲ್ರೆಡಿ. ಸೊ ಮುಂಬರುವ ಸಾಂಗ್ ಏನಿದೆ ಅದು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಆ್ಯಂಡ್ ಕೇಳ್ತಾ ಇರ್ತೀರ ಪ್ರಮೋಷನ್ಸ್ ಟಾಕ್ಸಿಕ್ ಪ್ರಮೋಷನ್ ಅಂತ. ನಾನು ಹೇಳಿದ್ದೀನಿ ಈ ತಿಂಗಳಿಂದ ಅಂದರೆ ಜುಲೈ ತಿಂಗಳಿಂದಾನೇ ಅವರು ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇನ್ಮೇಲಿಂದ ಕಂಪ್ಲೀಟಾಗಿ ಬರುವಂಥ ಅಪ್ಡೇಟ್ ಏನಿದೆ ಟಾಕ್ಸಿಕ್ ಅಪ್ಡೇಟೇ ಆಗಿರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ತಬಾಯಿಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದೆ ತಬಾಯಿ ಅಂತ ಅಂದರೆ ಆ ಮೀನಿಂಗ್ಗೆ ಒಂದು ರೀತಿ ಎಕ್ಸ್ಟ್ರೀಮು, ಅಂದರೆ ಒಂದು ರೀತಿಯಲ್ಲಿ ಬ್ಲಾಸ್ಟ್ ಮಾಡುವಂಥದ್ದು. ಸೊ ಇದು ಕೂಡ ಅಷ್ಟೇ, ಇಲ್ಲಿಂದ ಒಂದು ಎಕ್ಸ್ಟ್ರೀಮ್ ಆಗಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅಪ್ಡೇಟ್ಸ್ಗಳ ಮೂಲಕವಾಗಿ. ಅಪ್ಕಮಿಂಗ್ ಡೇಸಲ್ಲೂ ಕೂಡ ಮಾಡ್ತಾ ಹೋಗ್ತಾರೆ. ಬಟ್ ಈ ಸಾಂಗ್ ಮಾತ್ರ ಎಕ್ಸ್ಟ್ರೀಮು. ಸೊ ನಾನು ಕನ್ನಡ ವರ್ಷನಲ್ಲಿ ಮತ್ತೆಲ್ಲ ಒಂದು ವರ್ಷನಲ್ಲಿ ಕೇಳಿದೆ. ಸೊ ಕನ್ನಡ ವರ್ಷನಲ್ಲಿ ನನಗೆ ಬಹುಶಃ ತುಂಬಾ ಇಂಪ್ರೆಸ್ ಮಾಡ್ತು. ಕನ್ನಡ ವರ್ಷನಲ್ಲಿ ಒಂದು ಅದ್ಭುತವಾದಂಥ ಒಂದು ಸಂಯೋಜನೆ ಆಗಿರ್ಬೋದು, ವಾಯ್ಸ್ ಆಗಿರ್ಬೋದು, ತುಂಬಾ ಒಂದು ಅದ್ಭುತವಾಗಿ ಬಂದಿದೆ. ಸೊ ಫೈನಲಿ ಹೇಳೋದಿಷ್ಟೇ, ಏನಪ್ಪ ಅಂತಂದರೆ ವೇಟಿಂಗ್ ಫಾರ್ ದ ಟಾಕ್ಸಿಕ್ ಆ್ಯಂಡ್ ಬಿಗ್ ಸ್ಕ್ರೀನು ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸು. ವೇಟಿಂಗ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಅಪ್ಡೇಟ್ಸ್ಗಳು ಟೀಮ್ ಅವ್ರು ಕೊಡ್ತಾರೆ, ಟಾಕ್ಸಿಕ್ ಟೀಮ್ ಅವರು ಏನು ಮಾಡ್ತಾರೆ ನೆಕ್ಸ್ಟ್ ಅಪ್ಡೇಟು ಅಂತ. ನನಗನ್ಸೋ ಮಟ್ಟಿಗೆ ನೆಕ್ಸ್ಟು ಸಾಂಗನ್ನು ಬಿಡ್ಬೋದು, ಏನಾದರೂ ಲೇಡೀಸ್ದು ಅವ್ರದ್ದೇ ಒಂದು ಕ್ಯಾಟಗರಿ ಆಫ್ ಸಾಂಗ್ ಇರ್ಬೋದು, ಆಲ್ ಲೇಡೀಸ್ದೇ ಒಂದು ಸಾಂಗ್ ಇರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಈ ಸಿನಿಮಾದ ಮೂಲಕವಾಗಿ. ಸೊ ನೋಡೋಣ ಆ ರೀತಿ ಏನಾದರೂ ಒಂದು ಇರಬಹುದು. ಸೊ ಬಂದರೆ ತುಂಬಾ ಒಂದು ಒಳ್ಳೆಯದು ಆ ರೀತಿ ಒಂದು ಸಾಂಗ್ ಬಂತು ಅಂದರೆ. ಸೊ ವೇಟಿಂಗ್ ಫಾರ್ ದ ಟಾಕ್ಸಿಕ್ಕು, ನೋ ಮೋರ್ ವರ್ಡ್ಸು, ಎಕ್ಸ್ಟ್ರಾ ಏನು ಮಾತಾಡೋದೇ ಇಲ್ಲ. ತಬಾಯಿ ಅಂತ ನಾವು ಮುಂದೆ ನುಗ್ತಾ ಇರೋದು 26 ಥಿಯೇಟ್ರಿಗೆ ಹೋಗಿ
ಸಿನಿಮಾ ನೋಡ್ತಾ ಇರೋದೆ. ಸೊ ಯಾರು ಕೂಡ ವೇಟಿಂಗ್ ಇಸ್ ಓವರ್ ಅಂತ ಎಲ್ಲರೂ ಕೂಡ ಅಂದರೆ ಯಾರು ಕೂಡ ಈಗ ಸದ್ಯಕ್ಕೆ ಕಾಯಬೇಕು ಅನ್ನೋಂಗಿಲ್ಲ. ಸೊ ವೇಟಿಂಗ್ ಇಸ್ ಓವರು, ಕೌಂಟ್ ಡೌನ್ ಈಸ್ ಆಲ್ರೆಡಿ ಸ್ಟಾರ್ಟೆಡ್. ಸೊ ಎಲ್ಲರೂ ಕೂಡ ಆಲ್ರೆಡಿ ಈಗ ಡೇ ಬೈ ಡೇ ಕೌಂಟ್ ಡೌನ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಜೋಶಲ್ಲಿದ್ದೀನಿ. ನೀವು ಕೂಡ ಈ ವಿಡಿಯೋ ಇಲ್ಲಿ ತನಕ ಯಾರಾದರೂ ನೋಡಿದರೆ ಸೊ ತಬಾಯಿ ಅಂತಲೇ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೋಗಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಈ ಒಂದು ಸಾಂಗ್ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನಮ್ಮನ್ನು ಇನ್ನೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡಿಲ್ಲ ಅಲ್ಲೆಲ್ಲ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.